ದೇವರಾಗಿದ್ದರು, ಲಿಂಗಾಯತರಿಗೂ ಅವರು ದೇವರಾಗಿದ್ದರು, ಪಾರ್ಸಿ ಮಂದಿಗೂ ಅವರು ದೇವರಾಗಿದ್ದರು, ಮುಸಲ್ಮಾನರಿಗೆ ಸಹಿತ ಅವರು ದೇವರಾಗಿದ್ದರು. ಇವತ್ತಿಗೂ ನೀವು ನೋಡಬಹುದು, ಸಾವಿರಾರು ಮಂದಿ ಮುಸಲ್ಮಾನರು ಹುಬ್ಬಳ್ಳಿ ಸಿದ್ಧಾರೂಢಪ್ಪಗೆ ನಡ್ಕೊಂತಾರ. ಮೊದಲನೇ 13 ಅಧ್ಯಾಯ, ಇವ 56 ಅಧ್ಯಾಯ ಇದಾವ. 56 ಅಧ್ಯಾಯದೊಳಗೆ ಮೊದಲನೇ 13 ಅಧ್ಯಾಯ ಬರೆದವರು ಕಬೀರದಾಸರಂತೇಳಿ. ಆ ಕಬೀರದಾಸರು ಮೂಲತಃ ಮುಸಲ್ಮಾನರು. ಸೈಯದ್ ಅಮೀನ್ ಅಂತೇಳಿ ಅವ್ರ ಮೊದಲನೇ ಹೆಸರು. ಆದರೆ ಸಿದ್ಧಾರೂಢಪ್ಪ ಅವರ ಜಾತಿಯನ್ನು ನೋಡಲಿಲ್ಲ. ಅವ್ರು ಶರಣಾಗಿ ಬಂದು ಸಿದ್ಧಾರೂಢರಿಗೆ ಒಂದು ಪ್ರಶ್ನೆ ಕೇಳ್ತಾರ, ಯಪ್ಪ ಒಂದು ಪತ್ರಿ ಗಿಡ ಐತಿ, ಪತ್ರಿ ಗಿಡ ತಿಪ್ಪ್ಯಾಗ ಹುಟ್ಟೈತಿ, ತಿಪ್ಪ್ಯಾಗ ಹುಟ್ಟಿದ ಪತ್ರಿ ದೇವರಿಗೆ ಏರ್ಸಾಕ ನಡೀತತೋ ಇಲ್ಲೋ ಅಂತ ಸಿದ್ಧಾರೂಢರನ್ನ ಕೇಳಿದ್ರಂತವ ಸೈಯದ್ ಅಮೀನ್. ಅಜ್ಜಂದ, ನೋಡಪ್ಪ, ಪತ್ರಿ ಅಂದ್ರೆ ಪತ್ರಿನೇ, ಅದು ತಿಪ್ಪ್ಯಾಗರ ಹುಟ್ಲಿ, ಅದು ಎಲ್ಲರ ಬೇಕಾದ ನೀಚ ಉಚ್ಚ ಅದಕ್ಕೆ ಸ್ಥಾನ ಬೇದಿಲ್ಲ. ಪತ್ರಿಗೆ ಪವಿತ್ರತೆ ಐತಪ್ಪ, ಅದು ಎಲ್ಲಿ ಹುಟ್ಟಿದ್ರು ಅದನ್ನು ದೇವರಿಗೆ ಏರ್ಸಕ್ಕೆ ನಡೀತೈತೆ ಅಂದ್ರೆ ಸಿದ್ಧಾರೂಢರು. ಅವಂತಾನ, ಯಪ್ಪ ಇದು ಒಂದು ಪತ್ರಿ ಗಿಡ ಮುಸಲ್ಮಾನರ ಜಾತ್ಯಾಗ ಹುಟ್ಟೈತಂತ ಯಾವ ಸ್ವಾಮಿಗಳು ನನ್ನ ಒಳಗೆ ಕರ್ಕೊಳ್ವಲ್ರು, ನನಗೆ ಜ್ಞಾನ ಉಪದೇಶ ಮಾಡುವಲ್ರು, ನೀನರ ಇದನ್ನು ಸ್ವೀಕಾರ ಮಾಡ್ತೀಯ ಅಜ್ಜ ಅಂತ ಕೇಳಿದಾಗ ಸಿದ್ಧಾರೂಢಪ್ಪ ಹೇಳಿದ ಮಾತು, ಇದು ಆರೂಢ ಮಠ ಐತಪ್ಪ, ಇದು ಜಾತ್ಯಾತೀತವಾದ ಮಠ. ನಿಷ್ಠಾ ಶ್ರದ್ಧಾ ಇದ್ರೆ ಯಾರು ಬೇಕಾದ್ರೆ ಇಲ್ಲಿ ಇರ್ಬೋದಂತ ಅನ್ನ ಆಶ್ರಯವನ್ನು ಕೊಟ್ಟು ಒಬ್ಬ ಸಾದಾ ಮುಸಲ್ಮಾನ್ ಹುಡುಗನನ್ನ ಕಬೀರದಾಸನನ್ನಾಗಿ ಪವಾಡ ಪುರುಷನನ್ನಾಗಿ ಬದಲು ಮಾಡಿ ಅವನು ಉದ್ಧಾರ ಮಾಡಿದವರು ಜಗದ್ಗುರು ಸಿದ್ಧಾರೂಢರು. ಜಾತಿ ನೋಡ್ತಿದ್ದಿಲ್ಲ ಸಿದ್ಧಾರೂಢರು. ಅಣ್ಣ ಬಸವಣ್ಣ ಹೇಳಿದಂಥ ಇವನಾರವನೆಂದೆಣಿಸದಿರಯ್ಯ ಹೇಳಾಕ ಭಾಳ ಸುಲಭ ಐತಿ. ಆದ್ರೆ ಇವತ್ತು ನಮ್ಮ ಒಳಗೆ ಕರ್ಕೋಬೇಕಾದ್ರೆ ಕೊಳ್ಳ ಗುಂಡುಗಡಿಗೆ ಐತೋ ಇಲ್ಲೋ, ಯಾವ ಪೈಕಿ ನೀ ಯಾರ ಜಾತಿ ಅವ ಅಂತ ಕೇಳಿನ ಒಳಗೆ ಕರ್ಕೊಳೋ ಮಠಗಳು ಭಾಳ ಇದ್ದಾವ. ಅಂಥದ್ರೊಳಗೆ ನಿಜವಾದ ಜಾತ್ಯಾತೀತ ಮಠ ಜಗದ್ಗುರು ಸಿದ್ಧಾರೂಢರ ಮಠ. ಯಾವ ಹುಬ್ಬಳ್ಳಿ ಸಮೀಪ ಹತ್ತಿಮತ್ತೂರು ಅಂತ ಒಂದು ಊರೈತಿ. ಹತ್ತಿಮತ್ತೂರು ಒಳಗೆ ಅಮೀನ್ ಸಾಬ್ ಅಂಥೇಳಿ ಕೋಟ್ಯಾಧೀಶ ಮನುಷ್ಯ, ದೊಡ್ಡ ಸಾಹುಕಾರ. ಆದರೆ ಅವನಿಗೆ ಮೈಗೆ ಮಲರೋಗ ಹತ್ತಿ ಮೈ ತುಂಬ ಋಣಗಳು ಅಂದ್ರೆ ಗಾಯಗಳಾಗಿ ಯಾವ ದವಾಖಾನಿಗೂ ಆರಾಮಾಗದಂಥ ಸಂದರ್ಭದೊಳಗೆ ಅದು ಅಂಟ್ರೋಗ ಒಬ್ಬರಿಂದ ಒಬ್ಬರಿಗೆ ಹಬ್ಬಿಗಿಬ್ಬೀತು. ಅವನು ಹೊರಗಿಟ್ರು, ಮನೆಯಾಗಿನ ಮಂದಿನೇ ಅವನು ಗಳಿಸಿದ ಮನೆಯಾಗ, ಅವನು ಕಟ್ಟಿಸಿದ ಮನೆಯಾಗನ ಅವನು ಹೊರಗಿಟ್ರು. ಇದರಿಂದ ನೊಂದಂಥ ಸಾಹುಕಾರ ಇಂಥ ಜೀವ ಇಟ್ಟುಕೊಂಡು ಏನು ಮಾಡ್ಬೇಕಂತ ಸತ್ತು ಬಿಡ್ಬೇಕಂತ ಹೇಳಿ ಊರು ಬಿಟ್ಟು ಸುಮ್ಮನೆ ಹುಬ್ಬಳ್ಳಿಗೆ ದವಾಖಾನೆ ತೋರಿಸ್ಕೊಂಡು ಹೋಗ್ತೀನಿ ಅಂತ ನೆವ ಮಾಡಿ ಹುಬ್ಬಳ್ಳಿಗೆ ಬಂದಂಗೆ ಮಾಡಿ ಹುಬ್ಬಳ್ಳಿ ಊರು ಹೊರವಲಯದೊಳಗೆ ಇವತ್ತೇನು ಸಿದ್ಧಾರೂಢ ಮಠ ಐತಿ ಊರಾಗ ಕೂಡೈತದು. ಮೊದಲು ಊರು ಬಿಟ್ಟು 4 ಕಿಲೋಮೀಟರ್ ದೂರ ಇತ್ತದು. ಅಲ್ಲಿ ಹೆಗ್ಗೇರಿ ಅಂತ ಒಂದು ದೊಡ್ಡ ಕೆರೆ, ತುಂಬಿದ ಕೆರೆಯಾಗ ಬಿದ್ದು ಸತ್ತು ಬಿಡ್ಬೇಕಂತ ಹೆಗ್ಗೇರಿಗೆ ಬಂದಿದ್ದ. ಜಿಗಿಬೇಕಂದ ಹೊತ್ನ್ಯಾಗ ಗಣೇಶ್ ಚೌತಿ ಮುಗದ ಸ್ವಲ್ಪ ದಿನ ಆಗಿತ್ತು, ಯಾರೋ ಗಣಪನ ಬಿಟ್ಟಿದ್ರು. ಅದು ಕರಗಿದ್ದಿಲ್ಲ, ಗಣಪ ಹಂಗೆ ಇದ್ದ. ಅವ ಮುಸಲ್ಮಾನ ಆದರೂ ಸಾಯಕತ್ತಿನಂದಾಗ ಯಾ ದೇವರೇನು ಕೊನೆ ಸಾರಿ ಆ ಗಣಪತಿಗೆ ನಮಸ್ಕಾರ ಮಾಡಿದ್ನಂತ. ಎಲ್ಲ ದೇವರು ನೀನನಪ್ಪ, ಅಲ್ಲನೂ ನೀನ, ಗಣಪನು ನೀನ ಅಂತ ಕೈ ಮುಗಿದು ಸಾಯ್ಬೇಕಂತ ಕೈ ಮುಗಿದಾಗ ಸಾಕ್ಷಾತ್ ಗಣಪ ಮಣ್ಣಿನ ಮೂರ್ತಿ ಮಾತಾಡ್ತಂತ, ಏ ತಮ್ಮ ಎಂಥ ಜನ್ಮ, ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಜನ್ಮ ಮುಂದೆ ಸಿಕ್ಕಿತ್ತೇನ್ರಪ್ಪಯ್ಯ ಅಂತ ದಾಸರು ಹೇಳ್ಯಾರೋ. ಇದು ಹುಲ್ಲಲ್ಲ ಹುಟ್ಟಿ ಬರಾಕ. ಹೋಗು, ನಾನೇ ಅಲ್ಲಿ ಸಿದ್ಧಾರೂಢ ರೂಪದಿಂದ ಅಳ್ದೀನಿ, ಅಲ್ಲಿ ಹೋಗಿ ಶರಣಾಗು, ನಿನಗೆ ಅಂಟಿದಂಥ ಕುಷ್ಠ ರೋಗ ನಷ್ಟ ಹೋಗ್ತಿತ್ತು ಹೋಗಂತ ಗಣಪತಿಯ ಮಣ್ಣಿನ ಮೂರ್ತಿ ಮಾತಾಡಿದಾಗ ಧನ್ಯನಾದಿ ಅಂತ ಬಂದು ಸಿದ್ಧಾರೂಢಿಗೆ ಸಾಷ್ಟಾಂಗ ಹಾಕಿದ. ಅಜ್ಜ ಅವನ ಜಾತಿ ನೋಡಲಿಲ್ಲ, ಮುಸಲ್ಮಾನ. ಆದರೆ ಅಜ್ಜಂತಾನ, ತಮ್ಮ ನಿನಗೆ ಹತ್ತಿದ ಹಿರೇಬ್ಯಾನಿ ಹೋಗಬೇಕಾಗಿತ್ತಂದ್ರೆ ಮನೆಯೊಂದು ಬಿಡದಂಗೆ ತಿರುಗ್ತನ ಮಾಡು, ತಿರುಕ ಮಾಗು. ನಿನ್ನ ಮನೆಗೆ ಹೋಗಿ ಭಿಕ್ಷಾ ಬೇಡು, ನಾ ದೊಡ್ಡ ಸಾಹುಕಾರ ಅಂತ ಅಭಿಮಾನ ಹಿಡಿಬೇಡ. ನಿಮ್ಮ ಊರಾಗ ನಿನಗೆ ಗೌರವ ಕೊಡೋ ಮಂದಿ ಮುಂದನ ಹೋಗಿ ಭಿಕ್ಷಾ ಮಾಡು, ಒಂದು ಮನೆ ಬಿಡಬೇಡ. ಆ ಭಿಕ್ಷಾ ತಗೊಂಡು ಬಂದು ನಮ್ಮ ಶಿವರಾತ್ರಿ ಜಾತ್ರೆಯಾಗ ದಾಸೋಹ ಮಾಡು.
ಹೇಳ್ದಂಗೆ ಬಂದ ರೋಗ ಕೇಳದಂಗೆ ಹೊರಟು ಹೋಗ್ತತ್ತಂದು ಸಿದ್ಧಾಡಪ್ಪ ಅಪ್ಪಣೆ ಮಾಡಿದ. ಮನೆ ಮನೆಗೆ ಹೋಗಿ ಭಿಕ್ಷಾ ಮಾಡ್ಕೊಂಡು ಬಂದ. ಅಜ್ಜನ ದಾಸೋಹದೊಳಗ ಅನ್ನದಾಸೋಹ ಏರ್ಪಡಿಸಿದ. ಜಾತ್ರೆ ಮುಗಿಯೋದ್ರೊಳಗೆ 7 ದಿನದ ಸಪ್ತಾಹ ಮುಗಿಯೋದ್ರೊಳಗನ ಅವನ ಮೈಗಂಟಿದಂಥ ಕುಷ್ಠರೋಗ 1 ಇಂಚು ಸಹಿತ ಇಲ್ಲದಂಗೆ ಎಲ್ಲ ಝಳ ಝಳ ಆರಾಮಾಗಿ ಹೋದ. ಸಿದ್ಧಾರೂಢ ದಯಾಳ ನನ್ನನ್ನು ಮಾಡಿದ ಝಳ ಝಳ ಅಂತ ಆನಂದದಿಂದ ಕುಣದ. ಆ ದಾಸೋಹ ಕಟ್ಟಿಸಿದ್ರು. ಅವ ಕಟ್ಟಿಸಿದ್ದು ದಾಸೋಹದು ತನ್ನ ಹೆಸರು ಹಿಂದಿಟ್ಟ, ತನ್ನ ಜಾತಿ ಹಿಂದಿಟ್ಟ, ತನ್ನ ಊರ ಹೆಸರು ಮುಂದೆ ಮಾಡಿ ಹತ್ತಿಮತ್ತೂರು ದಾಸು ಅಂತ ಇವತ್ತು ಸಿದ್ಧಾರೂಢ ಮಠದಾಗ ಇವತ್ತಿಗೂ ಉಳಿದತ್ತದ. ಅದನ್ನು ಇವತ್ತು ಸಭಾಭವನವಾಗಿ ಪರಿವರ್ತನೆ ಮಾಡ್ಯಾರ. ಅಲ್ಲಿ ನೋಡ್ಬೋದು, ಹೊರಗೆ ಬೋರ್ಡ್ ಹಾಕ್ಯಾರ. ಅಜ್ಜ ಆ ಹುಸೇನ್ ಸಾಬಗ ಅಲ್ಲಾಹನ ರೂಪದೊಳಗೆ ದರ್ಶನ ಕೊಡ್ತಾನೆ. ಇವತ್ತು ಅಜ್ಜನ ತೇರನ್ನು ನೀವು ನೋಡ್ಬೋದು. ಆ ತೇರಿನೊಳಗೆ ಯಾ ಇಲಾಹ ಇಲ್ಲಲ್ಲ ಅನ್ನುವಂಥ ಮುಸಲ್ಮಾನರ ಕುರಾನಿನ ಶಬ್ದವನ್ನು ಅಲ್ಲಿ ಇವತ್ತಿಗೂ ಕೆತ್ತಿದ್ದಾರೆ. ಇಂಗ್ಲೀಷ್ನೊಳಗೆ, ಪಾರ್ಸಿ ಭಾಷೆ ಒಳಗೆ ಹಾಗೂ ಮುಸಲ್ಮಾನರ ಭಾಷೆ ಒಳಗೆ, ಹಿಂದಿ ಒಳಗೆ ಎಲ್ಲ ಧರ್ಮಗಳ ಮಹಾವಾಕ್ಯಗಳನ್ನು ಇವತ್ತು ಬೈಬಲಿನ ವಾಕ್ಯವನ್ನು ಸಹಿತ ಸಿದ್ಧಾರೂಢ ತೇರಿನೊಳಗೆ ನಾವು ನೋಡ್ಬೋದು. ಜಾತ್ಯತೀತವಾದ ಸಿದ್ಧಾರೂಢರು ಎಲ್ಲ ಧರ್ಮದವರಿಗೆ, ಎಲ್ಲ ಸಂಪ್ರದಾಯದವರಿಗೆ ಆಯಾ ದೇವರ ರೂಪದೊಳಗೆ ದರ್ಶನ ಕೊಟ್ಟರು ಅನ್ನುವಂಥದ್ದನ್ನು ನಾವಿಲ್ಲಿ ಯಾಕೆ ಇಷ್ಟೆಲ್ಲ ಹೇಳ್ಬೇಕಾತಂದ್ರೆ 2ನೇ ನುಡಿ ಒಳಗೆ ಹೇಳ್ತಾರೆ, ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವಿ, ನೀನು ಅನಾದಿ ಅನಂತನಾಗಿರುವಿ, ಅಂತಾತನಾದ ನಿನ್ನ ಕೃಪೆಯಿಂದ ಈ ಗ್ರಂಥವು ನಿರ್ವಿಘ್ನವಾಗಿ ನಡೆಯತಕ್ಕದ್ದು ಅಂತ ಗ್ರಂಥಕರ್ತರು ಸಿದ್ಧಾರೂಢರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸಮಯ ಭಾಳ ಆಯಿತು, ನಾವು ಹೇಳಿರೋ ಟೈಮು ಮುಗೀತು. ಇಷ್ಟು ಹೊತ್ತು ಎಷ್ಟು ಶಾಂತ ಕುಂತಿದ್ರಿ. ನಿಜವಾಗಿಯೂ ನಮಗೆ ಭಾಳ ಸಂತೋಷ ಆಯಿತು. ಸಂಸ್ಕಾರ ಅಂತಾರೆ ಇದಕ್ಕೆ. ಈ ಸಂಸ್ಕಾರ ಎಲ್ಲ ಕಡೆಗೆ ಸಿಗೋದಿಲ್ಲ. ನಿಮ್ಮನ್ನ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಒನ್ಯಾಕೆ ಬಂದ ಕೂಡಲೇ ಅಲ್ಲೊಂದು 4 ಕುರ್ಚಿ, ಇಲ್ಲೊಂದು 4 ಕುರ್ಚಿ, 4 ಮಂದಿ ಹ್ಯಾಂಗಪ್ಪ ಇದು ಬಹುಶಃ ಪ್ಯಾಟ್ಯಾಗ ಮಂದಿ ಕೂಡಕ್ಕಿಲ್ಲ ಅಂತ ನಾವು ಮಾಡಿದ್ವಿ. ಇಷ್ಟು ದಿನದ ನಮ್ಮ 34 ಪ್ರವಚನ ಒಂದೊಂದು ತಿಂಗಳಾಗಿದ್ದು ಹಳ್ಳ್ಯಾಗ, ಪ್ಯಾಟ್ಯಾಗ ಪ್ರವಚನ ಇದೇ ಮೊದಲು. ಇಲ್ಲಿ ಹ್ಯಾಂಗೋ ಏನು ಅಂತ ಮಾಡಿದ್ವಿ. ಆದರೆ ಇವತ್ತು ನಮ್ಮ ಸಭಾ ತುಂಬೇ ತಂದ್ರೆ ನಮಗೆ ಭಾಳ ಸಂತೋಷ ಆಯಿತು. ಇದೇ ಪ್ರಕಾರ ಹೆಚ್ಚು ಸಂಖ್ಯೆ ಒಳಗೆ ಕೂಡ್ರಿ. ನಿಮ್ಮ ಅಕ್ಕಪಕ್ಕ ಮನೆಯವ್ರನ್ನ ಒಂದಿಟ್ಟು ಹೇಳಿ ಕರ್ಕೊಂಬರ್ರಿ. ಅವ್ರನ್ನ ಕರ್ಕೊಂಬಂದು ಕುಂದರ್ಸಿದ್ರಿ ಅಂದ್ರೆ, ಗೊತ್ತಿಲ್ದವ್ರನ್ನ ತಗೊಂಬಂದು ಈ ದಾರಿಗೆ ಹಚ್ಚಿದ್ರಿ ಅಂದ್ರೆ ನಿಮಗೂ ಪುಣ್ಯ ಜಮಾ ಆಕೈತಿ. LIC ಏಜೆಂಟ್ ಇರಂಗಿಲ್ಲ, ಅವ ಏನು ಮಾಡ್ತಾನ, ಒಂದು LIC ಪಾಲಿಸಿ ಮಾಡ್ರಿ, ಒಂದು ಪಾಲಿಸಿ ಮಾಡ್ರಿ ಅಂತ ನಿಮಗೆ ಒತ್ತಾಯ ನಿಮಗೆ ಲಾಭಕ್ಕಂತ ಹೇಳ್ತಾನ. ಯಾಕಲ್ಲ ಹೇಳ್ತಾನ ಅಂದ್ರೆ ಅವನ ಲಾಭದ ಸಲುವಾಗಿ ನಿಮಗೆ ಒತ್ತಾಯ ಮಾಡ್ತಾನ. ಅವಾಗ ಕಮಿಷನ್ ಸಿಗ್ತೈತಿ, ಹೌದಿಲ್ಲ? ಕಮಿಷನ್ ಸಲುವಾಗಿ. ಹಂಗೆ ನಿಮಗೂ ಆ ಅಭಕ್ತರನ್ನ ತಂದು ಭಕ್ತರನ್ನ ಮಾಡಿದ್ರಿ ಅಂದ್ರೆ ನಿಮಗೂ ಕಮಿಷನ್. ಯಾವ ಕಮಿಷನ್? ಪುಣ್ಯದ ಕಮಿಷನ್ ಸಿಗ್ತೈತಿ. ಅಕ್ಕಪಕ್ಕ ಇದ್ದವ್ರನ್ನ ತರ್ರಿ. ಅಕ್ಕಪಕ್ಕ ಇದ್ದವ್ರಿಗಿಂತ ನಿಮ್ಮ ಮನೆಯಾಗಿದ್ದ ಒಂದು ತೊಡೆ ಮಂದಿದವು. ಯಾವ ಅವು ಒಂದು ಅಡ್ಡ ಸಿಟ್ಟಿತಿರ್ತಾವಲ್ಲ, ಅವು ಯಾವ ಅಡ್ಡ ಸಿಟ್ಟಿತಾವು? ಮೀಶಿ ಬಂದವಕ್ಕೆ ದೇಶ ಕಾಣಂಗಿಲ್ಲ ಅಂತ. ಈಗ ಹರೇಕ ಬರ್ತಿರ್ತಾವೆ ನೋಡ್ರಿ. ಇಲ್ಲಿ ಒಂದರ ಅದವನು ಹರಿಯದ ಹುಡುಗರು ಅಂದ್ರೆ ಕಾಣವಲು ಯಾವ ಅವೆಲ್ಲ ಇಲ್ಲಿ ಒಬ್ಬ ಕಾಣಕತ್ತೆ. ಅವೆಲ್ಲ ಈಗ ಮೊಬೈಲ್ದಾಗ ಚಾಲು ಇರ್ತಾವೆ. ಹಿಂಗೆ ಎಬ್ಬಿಸ್ತಿರ್ತಾರೆ. ಹಿಂಗೆ ಅದಕ್ಕೆ ಏನಂತಾರೆ ನಮ್ಮ ಕಡೆಗೆ ಅಂದ್ರೆ ಮೊಬೈಲ್ ಹಜಾಮತಿ ಅಂತಾರೆ. ಅದು ಹಿಂಗೆ ಎಬ್ಸೋದು. ಅವನು ಒಂದಿಟ್ಟು ಇತ್ಲಾಗ ತೊಗೊಂಬರ್ರಿ. ನಿಮ್ಮ ಮಕ್ಕಳನ್ನು ತೊಗೊಂಡು ಬಂದು ಬರೀ 4 ದಿನ ತೊಗೊಂಬರೋ ಜವಾಬ್ದಾರಿ ನಿಮ್ಮದು. ತಿಂಗಳ ತನ ಅವ್ರು ಎದ್ದು ಹೋಗೋದಂಗೆ ಕುಂದ್ರಿಸೋ ಜವಾಬ್ದಾರಿ ನಮ್ಮದು. ಯಾಕಂದ್ರೆ ನಿಮ್ಮ ಭವಿಷ್ಯ ಆ ಮಕ್ಕಳ ಮೇಲೆ ರೂಪಕ್ಕೆ. ನಿಮ್ಮ ಮನೆ ಸ್ವರ್ಗ ಆಗ್ಬೇಕಾಗಿತ್ತಂದ್ರೆ, ನಿಮ್ಮ ಮನೆ ಸಮಾಧಾನ ಶಾಂತಿ ಆಗ್ಬೇಕಾದ್ರೆ ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಗುರು ಇರಲಾರದೆ ನಿಮಗೆ ಶಿವನ ದಾರಿ ಸಿಗೋದಿಲ್ಲ. ನಿಮ್ಮ ಮಕ್ಕಳಿಗೆ ಗುರುಮಾರ್ಗವನ್ನು ಹಚ್ಚಿರಿ. ನಿಮ್ಮ ಅಕ್ಕಪಕ್ಕ ಇದ್ದವರು ಅತ್ತಿ ಮಾವ ಗಂಡ ಹೆಂಡತಿ ಎಲ್ಲರನ್ನೂ ತಗೊಂಡು ಬಂದು ಹೆಚ್ಚಿನ ಸಂಖ್ಯೆ ಒಳಗೆ ಅಜ್ಜನ ಚರಿತ್ರೆ 1 ತಿಂಗಳು ಕೇಳಿ ಧನ್ಯರಾಗ್ರಿ ಎನ್ನುವಂಥ ಮಾತನ್ನು ಹೇಳ್ತಾ, ಸಮಯಕ್ಕೆ ಸರಿಯಾಗಿ ನಾಳೆ ಎಷ್ಟೋ ಹೇಳಿದ್ವಿ 6:30
ನೀವೆಲ್ಲ ಬಂದಿರಿ 7ಕ್ಕೆ, ಹೌದಿಲ್ಲ? ಮೈನು 7ಕ್ಕೆ ಚಲೋ ಮಾಡೋಣ. ನೀವು ಹೇಳ್ದಂಗೆ ಹೆಂಗೆ ಮಾಡೋಣ? 7ಕ್ಕೆ ಚಲೋ ಮಾಡೋಣ. 7ರಿಂದ 7:30 ನಾಮಸ್ಮರಣೆ ಭಜನೆ, 7:30ರಿಂದ 8:30 ಪ್ರವಚನ ಆರತಿ. ಅದೇ ಪ್ರಕಾರ ಯಾರು ಇವತ್ತು ಪ್ರಸಾದ ಮಾಡಿದವರು? ಪ್ರಸಾದ ಮಾಡಿದವರು ಯಾರದಾರ ಇವತ್ತು ಕಮಿಟಿಯಿಂದ? ಹಾಂ ಹಾಂ ಹಾಂ, ಯಾರವ್ರ ಹೆಸರು? ವಿಜಯಲಕ್ಷ್ಮಿ ಕೋಂ ನಾರಾಯಣಪ್ಪ ಬ್ಯಾಡಗಿ ಮತ್ತು ಮಕ್ಕಳು. ನಾಳೆ ದಿವಸ ಅನ್ನಪ್ರಸಾದದ ದಾಸೋಹವನ್ನು ಅವರು ನೆರವೇರಿಸೋರಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಅವರಿಗೆ ಜಗದ್ಗುರು ಸಿದ್ಧಾರೂಢ ವೀರಭದ್ರೇಶ್ವರ ಸ್ವಾಮಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀವಿ. 6:30 ಇಡೋಣ. ಕಮಿಟಿಯವರನ್ನ ಕತ್ತಾರ 6:30 ಅಂತ. ನೀವೆಲ್ಲ ಬರ್ತೀರಾ ಅಂದ್ರೆ ಯಾಕೆ ತಡ ಮಾಡಬಾರ್ದಂದ್ರೆ, ಐರಣಿಂದ ಹೆಣ್ಮಕ್ಳು ಒಂದು 15-20 ಮಂದಿ ದಿನ 5:30 ಬಸ್ಸಿಗೆ ಬರ್ತಾರೆ. ತಡ ಆತಂದ್ರೆ ಅವ್ರಿಗೆ ಹೊಳ್ಳಿ ಹೋಗೋ ಬಸ್ ಮಿಸ್ ಆಕತಿ. ಅದಕ್ಕೆ 6:30ಗೆ ಇಡೋಣ. ಹಾಂ, ಮತ್ತು ಡೈಲಿ ನಮ್ಮ ನಾಗಿನಹಳ್ಳಿ ಭಜನಾ ಮಂಡಳಿಯವರು ಬರ್ತಾರೆ. ಹೊಳ್ಳಿ ಅವ್ರಿಗೆ ಹೋಗಕ್ಕೆ ಹೊತ್ತಾಗ್ತತಿ. ಅದರ ದೇಶದಿಂದ ತಾವೆಲ್ಲ ಸರಿಯಾಗಿ 6:30ರಿಂದ 7 ನಾಮಸ್ಮರಣೆ, 7ರಿಂದ ಪ್ರವಚನ ಭಜನೆ ಎಲ್ಲ ಚಲೋ ಆಗ್ತವೆ. ತಾವೆಲ್ಲ ಟೈಮಿಗೆ ಸರಿಯಾಗಿ ಬರ್ರಿ ಅನ್ನುವಂಥ ಮಾತು ಕೇಳುತ್ತಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟ ನೆನಬೇಡ ಅಂತ ಹೇಳಿದಂಗೆ